ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಯ್ಯಯ್ಯೋ, ಮತ್ತೆ ಟ್ಯೂಷನಾ? ಮಾವ ಇಷ್ಟೆಲ್ಲ ಬೈದ ಮೇಲೂ ಅಮೂಲ್ಯ ಮತ್ತೆ ಅದೇ ಕೆಲಸ ಮಾಡ್ತಿದ್ದಾಳೆ ಅಂದರೆ ಮಾವನಿಗೆ ಬೇಜಾರಾಗಲ್ವಾ? ಮಾವ ಗೊತ್ತಿಲ್ಲದೆ ಮತ್ತೆ ಟ್ಯೂಷನ್ ಮಾಡಿದರೆ ಅವ್ರಿಗೆ ಏನು ಅನ್ಕೋತಾರೆ? ಅಯ್ಯಯ್ಯೋ ಅಂತಾಳೆ ಪ್ರಿಯಕ್ಕ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಮ್ಮು, ಸ್ವಲ್ಪ ನೀರು ಕೊಡು. ಮೊದಲನೇದಾಗಿ ಅಮ್ಮು ಯಾವ ತಲೆ ಹೊಡೆಯೋ ಕೆಲಸನೂ ಮಾಡ್ತಿಲ್ಲ. ವಲ್ಲಭಂಗೆ ದುಡ್ಡಿನ ಸಮಸ್ಯೆ ಇದೆ, ಅದನ್ನು ಕಮ್ಮಿ ಮಾಡಬೇಕು ಅಂತ ಅವಳು ದುಡಿಯೋ ದಾರಿನ ಹುಡ್ಕೊಂಡಿದ್ದಾಳೆ. ಇವಳು ಓದ್ಕೊಂಡು ಮಾಡುವಂಥ ಕೆಲಸ ಬೇಕು ಅಂತ. ಕೆಲಸ ಅಂದರೆ ಟ್ಯೂಷನ್ ಅಲ್ವಾ? ಅದಕ್ಕೆ ಅಮ್ಮು ಮಾಡ್ತಿದ್ದಾಳೆ. ಈ ಟೈಮಲ್ಲಿ ನೀವು ಅತ್ತೆ ಅಮ್ಮಗೆ ಸಪೋರ್ಟ್ ಮಾಡಬೇಕು ಅಲ್ವಾ ಅಂತಾಳೆ ಮೀನಾ. ಅಲ್ಲ, ಮಾವಂಗೆ ಅಂತ ಪ್ರಿಯ ಹೇಳುವಾಗ ಪ್ರಿಯಕ್ಕ ಈ ವಿಷಯನ ಮಾವಂಗೆ ಹೇಳಿಬಿಟ್ಟೆ ಮುಂದುವರ್ತೀವಿ. ಹೋದ ಸಲನೂ ಅಷ್ಟೇ ಅಮೂಲ್ಯ ಈ ವಿಷಯ ಹೇಳಬೇಕು ಅಂತಲೇ ಇದ್ಲು, ಆದರೆ ಅದಕ್ಕೂ ಮುಂಚೆ ನೀವೇ ಹೇಳಿದ್ರಿ, ಅದು ಬೇರೆ ಏನೋ ಆಯಿತು. ಆದರೆ ಈ ಸಲ ಆ ಥರ ಆಗಬಾರ್ದು ಅಂದರೆ ಈ ವಿಷಯನ ಯಾವುದೇ ಕಾರಣಕ್ಕೂ ನೀವು ಮಾವನ ಹತ್ರ ಹೇಳ್ಬಾರ್ದು ಅಂತಾಳೆ ಮೀನಾ. ನೋಡಿ, ನೀವು ಮಾವನ ಮನಸ್ಸಿಗೆ ಬೇಜಾರು ಮಾಡಲ್ಲ, ಮಾವನ ಹತ್ರ ವಿಷಯ ಹೇಳಿನೇ ಮುಂದುವರಿಯುವುದಾ ಅಂದರೆ ನನಗೆ ಇದರಿಂದ ಏನೂ ತೊಂದರೆ ಇಲ್ಲ. ಆದರೆ ಒಂದು ಕಂಡೀಷನ್, ಮಾವಂಗೆ ನೀವು ಈ ವಿಷಯ ತಿಳಿಸಲೇಬೇಕು ಅಂತಾಳೆ ಪ್ರಿಯಾ. ಮಾವನ ಹತ್ರ ವಿಷಯ ಮುಚ್ಚಿಡಬೇಕು ಅನ್ನೋ ಇಂಟೆನ್ಷನ್ ನಮ್ಮದಲ್ಲ ಪ್ರಿಯಕ್ಕ. ಮಾವನ ಹತ್ರ ಹೇಳೇ ನಾವು ಮುಂದುವರಿತೀವಿ, ಅಲ್ಲಿವರೆಗೂ ನೀವು ಹೇಳಬೇಡಿ ಪ್ಲೀಸ್ ಅಂತಾಳೆ ಅಮೂಲ್ಯ. ಸರಿ ಅಮ್ಮು ಅಂತಾಳೆ ಪ್ರಿಯಾ. ಈಚೆ ನಂದನ್ ಅಂಗಡಿಲಿ ಟೈಮ್ ನೋಡ್ತಾ, ಇದೇನಪ್ಪ ಇಷ್ಟೊತ್ತಾದರೂ ಪ್ರಿಯ ಊಟ ತಂದಿಲ್ಲ ಅಂತ ಫೋನ್ ತೊಗೊಂಡು ಪ್ರಿಯಂಗೆ ಕಾಲ್ ಮಾಡಿ, ಯಾಕೆ ಪ್ರಿಯಾ ಫೋನ್ ತೆಗಿತಿಲ್ಲ, ಗಿರಿಜಂಗೆ ಮಾಡೋಣ ಅಂತ ಗಿರಿಜಂಗೆ ಕಾಲ್ ಮಾಡ್ತಾರೆ. ಹಲೋ ಅಂತಾರೆ ಗಿರಿಜಾ, ಪ್ರಿಯ ಇನ್ನೂ ಊಟ ತಂದಿಲ್ಲ, ಹೊರಟಿಲ್ವಾ ಅವಳು? ತುಂಬ ತಡ ಇತ್ತು, ನನಗೆ ಕೆಲಸ ಜಾಸ್ತಿ ಇದೆ ಅಂತಾರೆ ನಂದನ್. ಪ್ರಿಯಾ ಹೋಗಿ ಮಾಧವಗೆ ಊಟ ಕೊಟ್ಟು ಬಂದಾಯ್ತು ರೀ ಅಂತಾರೆ ಗಿರಿಜಾ. ಅಯ್ಯೋ, ಮತ್ತೆ ಅಂಗಡಿಗೆ ಯಾಕೆ ಬರಲಿಲ್ಲ ಅವಳು ಅಂತಾರೆ ನಂದನ್. ಬರಲ್ಲ ರೀ, ಬರೀ ಇವತ್ತಲ್ಲ, ಇನ್ಮೇಲೆ ಯಾವತ್ತೂ ಅವಳು ಅಂಗಡಿಗೆ ಊಟ ತಗೊಂಡು ಬರಲ್ಲ, ನೀವು ಮನೆಗೆ ಬಂದು ಊಟ ಮಾಡಿ ಅಂತಾರೆ ಗಿರಿಜಾ. ಯಾಕೆ ಗಿರಿಜಾ ಅಂತಾರೆ ನಂದನ್. ಯಾಕಂದರೆ ನಾನೇ ಪ್ರಿಯಂಗೆ ಹೇಳಿದ್ದು. ಅಲ್ಲ ರೀ, ಎಷ್ಟೇ ಕೆಲಸ ಇದ್ದರೂ ಅರ್ಧ ಗಂಟೆ ಮಟ್ಟಿಗಾದರೂ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ರಿ, ಇನ್ಮೇಲೂ ಅಷ್ಟೇ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಬೇಕು ಅಂತಾರೆ ಗಿರಿಜಾ. ಅಲ್ಲ ಗಿರಿಜಾ ಅಂತಾರೆ ನಂದನ್. ನೋಡಿ, ಇದನ್ನು ಬಿಟ್ಟು ಬೇರೆ ಏನಾದರೂ ಮಾತಾಡೋದಿದ್ರೆ ಮಾತಾಡಿ, ಸರಿ ಬೇಗ ಮನೆಗೆ ಊಟಕ್ಕೆ ಬನ್ನಿ ಅಂತ ಕಾಲ್ ಕಟ್ ಮಾಡಿ ನಗ್ತಾರೆ ಗಿರಿಜಾ. ಏನಾಯ್ತು ಇವಳಿಗೆ ಅಂತ ನಂದನ್ ಕೂಡ ನಗ್ತಾರೆ. ಈಚೆ ವೀಣಾ ನಂದನ್ ಮನೆಗೆ ಬಂದಿರ್ತಾರೆ. ಆಗ ನಂದನ್ ಊಟಕ್ಕೆ ಬರ್ತಾರೆ. ಅಣ್ಣ, ಈ ಬಿಸಿಲಲ್ಲಿ ನೀವು ಯಾಕೆ ಮನೆಗೆ ಬಂದ್ರಿ ಅಂತಾರೆ ವೀಣಾ. ಊಟಕ್ಕೆ ಬಂದೆ ಅಂತಾರೆ ನಂದನ್. ಈ ಸುಡು ಬಿಸಿಲಲ್ಲಿ ನೀವು ಯಾಕೆ ಬರೋಕ್ಕೆ ಹೋದ್ರಿ? ನನ್ನ ಮಗಳೇ ತೊಗೊಂಡು ಬರ್ತಿದ್ಲಲ್ವ ಊಟ. ಆದರೂ ಮಗಳೇ, ನಿನ್ನ ಮಾವಂಗೆ ಊಟ ತೊಗೊಂಡು ಹೋಗಿ ಕೊಡಬೇಕು ಅಂತ ಗೊತ್ತಾಗಲ್ವೇನೆ? ಪಾಪ ಬಿಸಿಲಲ್ಲಿ ಹೇಗೆ ಸುಸ್ತಾಗಿ ಬಂದಿದ್ದಾರೆ ನೋಡು. ಅಲ್ಲ, ನಾನು ಕೊಟ್ಟಿದ್ದು ಸಂಸ್ಕಾರ ಎಲ್ಲ ಮರ್ತುಬಿಟ್ಟಿದ್ಯಾ ನೀನು? 4 ದಿನ ತೊಗೊಂಡೋಗಿ ಬೇಜಾರಾಗೋಯ್ತಾ ಅಂತಾರೆ ವೀಣಾ. ಅಮ್ಮ, ಅದು ಅಂತಾಳೆ ಪ್ರಿಯಾ. ಇದರಲ್ಲಿ ಪ್ರಿಯದ್ದು ತಪ್ಪಿಲ್ಲ ಬಿಡಿ, ನಾನೇ ಊಟಕ್ಕೆ ಬಂದೆ ಅಂತಾರೆ ನಂದನ್. ನಿಮ್ಮಿಬ್ಬರು ಸೊಸೆಯಂದ್ರಿಗೂ ಬರದೇ ಇರೋ ಯೋಚನೆ ನನ್ನ ಮಗಳಿಗೆ ಬಂದಿದೆ. ಇಂಥ ಸೊಸೆ ಪಡೆಯೋಕ್ಕೆ ನೀವು ಪುಣ್ಯ ಮಾಡಿರಬೇಕು ಅಣ್ಣ. ನೀವು ಯೋಚನೆ ಮಾಡದೆ ರಾಜರಾಣಿ ಥರ ಇಬ್ಬರೂ ಇರಬೇಕು ಅಂತಾರೆ ವೀಣಾ. ಪ್ರಿಯಾ ಬಗ್ಗೆ ಬೇಜಾರಿಲ್ಲ ಬೀಗ್ರೆ, ಪ್ರಿಯಂಗೆ ಯಾಕೆ ತೊಂದರೆ ಅಂತ ಅಷ್ಟೇ ಅಂತಾರೆ ನಂದನ್. ಇದರಲ್ಲಿ ತೊಂದರೆ ಏನು ಬಂತು ಅಣ್ಣ? ನಾನು ಅವಳಿಗೆ ಜನ್ಮ ಕೊಟ್ಟಿರೋದೇ ಮದುವೆ ಆದಮೇಲೆ ಅವಳು ಅತ್ತೆ ಮಾವನ ಸೇವೆ ಮಾಡಬೇಕು ಅಂತ. ನಿಮಗೇನಾದರೂ ತೊಂದರೆನಾ? ನೋಡು, ನಾಳೆಯಿಂದ ದಿನ ನೀನೇ ಮಾವಂಗೆ ಊಟ ತಗೊಂಡು ಹೋಗಿ ಕೊಡಬೇಕು ಅಂತಾರೆ ವೀಣಾ ಅವರೇ, ಪ್ರಿಯಂಗೆ ಊಟ ತಗೊಂಡು ಹೋಗಬೇಡ ಅಂತ ಹೇಳಿದ್ದು ನಾನೇ. ಇಷ್ಟಕ್ಕೂ ನೀವು ಇಷ್ಟು ಆಸೆ ಪಡ್ತಿದ್ದೀರಲ್ಲ, ಹೋಗಲಿ ಬಿಡಿ. ಆ ವಿಚಾರದ ಬಗ್ಗೆ ನಮ್ಮ ಯಜಮಾನರು ಕೂಡ ನಾನು ಮಾತಾಡಿ ನಿರ್ಧಾರಕ್ಕೆ ಬರ್ತೀವಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತಾರೆ ಗಿರಿಜಾ. ಸರಿ ಅತ್ತಿಗೆ. ಅಣ್ಣ, ಇನ್ನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಪ್ರಿಯಾ ಮತ್ತು ಮಾಧವಂದು ನೀವು ನಿಮ್ಮ ಉಳಿದ ಮಕ್ಕಳ ತರಹ ಲವ್ ಮ್ಯಾರೇಜ್ ಅಲ್ವಾ? ಅವರಿಬ್ಬರು ಅರ್ಥ ಮಾಡ್ಕೊಳ್ಳೋದು ಇರುತ್ತೆ, ಮಾತಾಡ್ಕೊಳ್ಳೋದು ಇರುತ್ತೆ. ಅದಕ್ಕೋಸ್ಕರ 1-2 ದಿನದ ಮಟ್ಟಿಗೆ ಅವರನ್ನು ಎಲ್ಲಾದರೂ ಕಳಿಸ್ಕೊಟ್ರೆ ಚೆನ್ನಾಗಿರುತ್ತಲ್ವ ಅಂತಾರೆ ವೀಣಾ. ಹೌದು ವೀಣಾ ಅವರೇ, ನೀವು ಹೇಳೋದು ನಿಜ. ನಾನು ಇದ್ರ ಬಗ್ಗೆ ಇವ್ರ ಹತ್ರ ಮಾತಾಡಿದ್ದೀನಿ. ಆದಷ್ಟು ಬೇಗ ಮಾಧವ ಪ್ರಿಯನ ಎಲ್ಲಾದರೂ ಕಳಿಸ್ಕೊಡಿ ಅಂತಾರೆ ಗಿರಿಜಾ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ಆದಷ್ಟು ಬೇಗ ಹೇಳ್ತೀನಿ ಬೀಗ್ರೆ ಅಂತಾರೆ ನಂದನ್. ಸರಿ, ನಾನು ಹೊರಡ್ತೀನಿ ಅಂತಾರೆ ವೀಣಾ ಅವರೇ, ಊಟ ಮಾಡ್ಕೊಂಡು ಹೋಗಿ ಅಂತಾರೆ ಗಿರಿಜಾ. ಸರಿ, ಊಟ ಮಾಡ್ಕೊಂಡೇ ಹೋಗ್ತೀನಿ ಅಂತಾರೆ ವೀಣಾ. ಈಚೆ ಕಿಚನ್ನಲ್ಲಿ ಗಿರಿಜಾ ಇರುವಾಗ ಮೀನಾ ಅಮೂಲ್ಯ ಬಂದು, ಅತ್ತೆ ಅಲ್ಲಿ ನೋಡಿ ಅಂತ ತೋರಿಸ್ತಾರೆ. ಏನು, ನಿಮ್ಮ ಮಾವ ಕೂತಿದ್ದಾರೆ, ಅದರಲ್ಲೇನಿದೆ ಅಂತಾರೆ ಗಿರಿಜಾ. ಮಾವ ನಗ್ನಗ್ತಾ ಒಳ್ಳೆ ಮೂಡಲ್ಲಿದ್ದಾರೆ ಅನಿಸುತ್ತೆ ಅಂತಾಳೆ ಅಮೂಲ್ಯ. ಅದಕ್ಕೆ ಅಂತಾರೆ ಗಿರಿಜಾ. ಅಮೂಲ್ಯ ಹೋಮ್ ಟ್ಯೂಷನ್ ಮಾಡ್ತಾಳಲ್ಲ, ಆ ವಿಷಯ ಹೇಳಿಬಿಡಿ ಅತ್ತೆ ಅಂತಾಳೆ ಮೀನಾ. 7 ಗಂಟೆ ಮೇಲೆ ಗಂಡಸ್ರ ಹತ್ರ ಒಳ್ಳೆ ವಿಷಯ ಮಾತಾಡಬಾರ್ದು ಅಂತ ಶಕುನನೇ ಇದೆ ಕಣ್ರೆ, ಹೋಗಿ ಮಲ್ಕೊಳ್ಳಿ, ನಾಳೆ ಮಾತಾಡ್ತೀನಿ ಅಂತಾರೆ ಗಿರಿಜಾ. ಅತ್ತೆ, ನಾಳೆಯಿಂದನೇ ಟ್ಯೂಷನ್ ಸ್ಟಾರ್ಟ್ ಮಾಡಬೇಕು ಪ್ಲೀಸ್, ಇವತ್ತಿಂದಲೇ ಮಾವನ ಹತ್ರ ಮಾತಾಡಿ ಅಂತಾಳೆ ಅಮೂಲ್ಯ. ಏನು ಗೊತ್ತಾ, ಪಂಚಾಂಗದ ಪ್ರಕಾರ ಒಳ್ಳೆ ವಿಚಾರನ 7:15 ನಂತರ ಮಾತಾಡಬಾರ್ದು ಅಂತಾರೆ ಗಿರಿಜಾ. ಅತ್ತೆ, ಅದ್ಯಾವ ಪಂಚಾಂಗ? ನೀವು
ಬರ್ದಿರೋದಾ ಅತ್ತೆ? ಯಾಕೆ ಭಯ ಪಡ್ತಿದ್ದೀರಾ ನೀವು? ಯಾರು ಹೇಳಿ? ಕರ್ನಾಟಕದ ವೀರ ಮಹಿಳೆ, ಹೆಣ್ಮಕ್ಳ ಪರ ಮಾತಾಡೋ ವೀರ ವನಿತೆ ಅಂತಾಳೆ ಮೀನಾ. ಅತ್ತೆ ನೀವಾದರೂ ನೀವು ಯಾರು? ಅಬಲೆ ಅಲ್ಲ ತಬಲೆ ಅಂತಾಳೆ ಅಮೂಲ್ಯ. ಅಮ್ಮು ಅದು ತಬಲೆ ಅಲ್ಲ ಕಣೆ, ಸಬಲೆ ಅಂತಾಳೆ ಮೀನಾ. ಪ್ಲೀಸ್ ಅತ್ತೆ ಮಾತಾಡಿ ಅಂತಾಳೆ. ಈಗ ನೋಡಿ ಹೇಗೆ ಹೋಗಿ ಮಾತಾಡ್ತೀನಿ ಅಂತ ಮುಂದೆ ಹೋಗಿ ವಾಪಸ್ ಬಂದು ಭಯ ಆಗ್ತಿದೆ ಅಂತಾರೆ ಗಿರಿಜಾ. ಅತ್ತೆ ಹೋಗಿ ಪ್ಲೀಸ್ ಅಂತಾರೆ ಮೀನಾ ಅಮೂಲ್ಯ. ಆಗ ಗಿರಿಜಾ ನಂದನ್ ಹತ್ರ ಬಂದು ರೀ ಅದು ಅಂತಾರೆ. ಆಗ ನಂದನ್ಗೆ ಕಾಲ್ ಬರುತ್ತೆ. ಸರ್ ನಮಸ್ಕಾರ. ಹೌದು ಸರ್, ಹೊಸದಾಗಿ ನೀವು ಕ್ಯಾಟ್ರಿಂಗ್ ಶುರು ಮಾಡ್ತಿದ್ರಂತೆ ಗೊತ್ತಾಯಿತು. ಕೇಶವ ಬಾರೋ ಇಲ್ಲಿ ಅಂತ ಕರೀತಾರೆ ನಂದನ್. ಕೇಶವ ಕೂತ್ಕೋ, ದೊಡ್ಡ ಆರ್ಡ್ರ್ ಬರೋದಿದೆ, ಅವರಿಗೆ ಅಂದಾಜು ಪಟ್ಟಿ ಬೇಕಂತೆ, ಲೆಕ್ಕ ಮಾಡಿ ಹೇಳು ಅಂತಾರೆ ನಂದನ್. ಹೇಳಿ ಸರ್. ಅಕ್ಕಿ 1 ಕ್ವಿಂಟಲ್, ಬಾಸುಮತಿ 20 kg 1 ಕ್ವಿಂಟಲ್ಗೆ 5,000, ಬಾಸುಮತಿ 20 kg 2,000 ಅಂತಾರೆ. ಈ ಕತ್ತೆ 2,500 20,000 ಹೇಳಿದ್ದಲ್ಲ ನಾನು, 2,500 ಸರಿ ಮಾಡು ಅಂತ. ಕೇಸರಿ ಬೇಕಾ? ಹಾಂ 6 ಡಬ್ಬ ಇದೆ ಅಂತಾರೆ. ಶಾವಿಗೆ ಬೇಕಾ? ಬರ್ಕೋ ಕೇಶವ ಅಂದಾಗ ಕೇಶವ ಅಪ್ಪ ಕೇಸರಿ 300 ರೂಪಾಯಿದು ಇದೆ, 450 ರೂಪಾಯಿದು ಇದೆ, ಯಾವುದು ಅಂತಾನೆ. ಕೊಡೋ ಇಲ್ಲಿ ಅಂತ ಪೆನ್ ಪೇಪರ್ ತೊಗೊಂಡು ಮಿಕ್ಕಿದ್ದು ಹೇಳಿ ಸರ್. ಒಟ್ಟು 38,943 ರೂಪಾಯಿ ಆಗುತ್ತೆ ಸರ್. ಸರಿ ಆಗಲಿ ಅಂತ ಕಾಲ್ ಕಟ್ ಮಾಡಿ. ಏನು ಆಗಿದೆ ನಿನಗೆ ಕೇಶವ? ಒಂದು ಸಣ್ಣ ಕೆಲಸ ಹೇಳಿದ್ರು ಸರಿಯಾಗಿ ಮಾಡೋಕ್ಕಾಗಲ್ವಾ? ನಮ್ಮ ಅಂಗಡೀಲಿ ಕಾಶ್ಮೀರಿ ಕೇಸರಿ ಅಂದರೆ ಇರೋದೇ 450 ರೂಪಾಯಿದು, ಅದು ನಿನಗೆ ಗೊತ್ತಿದೆ ತಾನೆ, ಅದಕ್ಕೆ ಯಾಕೆ ಇಷ್ಟು ತಡವರಿಸ್ತಿದ್ಯಾ ನೀನು ಅಂತಾರೆ ನಂದನ್. ಸಡನ್ನಾಗಿ ಗೊತ್ತಾಗಲಿಲ್ಲ, ಸಾರಿ ಅಪ್ಪ ಅಂತಾನೆ ಕೇಶವ. ಏನು ಸಾರಿ? ನೀನು ಆಡ್ತಾ ಇರೋದು ನೋಡಿದರೆ ನಿನ್ನನ್ನು ನಂಬ್ಕೊಂಡು ನಾನು 10 ನಿಮಿಷ ಅಂಗಡಿ ಬಿಟ್ಟು ಹೋಗೋಕ್ಕೂ ಭಯ ಆಗುತ್ತೆ. ಪ್ರತಿ ಸಲ ಬೈದಾಗಲೂ ಮುಖ ಊಸ್ಕೋತೀಯ, ತಪ್ಪನ್ನು ಸರಿ ಮಾಡ್ಕೊಳ್ಳೋದೇ ಇಲ್ಲ. ಯಾವಾಗ ಬುದ್ಧಿ ಬರುತ್ತೋ ಅದೇನು ಹೇಳ್ತಾರಲ್ಲ, ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅಂತ ಹಾಗೆ ಆಡ್ತಿದ್ಯಾ. ದಿನ ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಎಷ್ಟು ದೊಡ್ಡ ಆರ್ಡ್ರು, ಹೇಳಿಲ್ಲ ಅಂದರೆ ಬೇರೆ ಅಂಗಡಿಗೆ ಹೋಗ್ತಾರೆ ಅಂತ ನಂದನ್ ಹೇಳುವಾಗ ಸಾರಿ ಅಪ್ಪ ಅಂತ ಕೇಶವ ಅಲ್ಲಿಂದ ಎದ್ದೋಗ್ತಾನೆ. ನೋಡಿದ್ಯಾ ಗಿರಿಜಾ, ನಾನಿನ್ನೂ ಬುದ್ಧಿ ಮಾತು ಹೇಳ್ತಾನೆ ಇದ್ದೀನಿ, ಮುಖ ಉಚ್ಕೊಂಡು ಹೊರಟೋದ. ನಾನು ಅತಿಯಾಗಿ ಬೈತೀನಿ ಅಂತ ನಿಮಗೆಲ್ಲ ಅನಿಸುತ್ತೆ, ಆದರೆ ನಿನ್ನ ಮಕ್ಕಳು ಮಾಡೋದು ನಿನಗೆ ಗೊತ್ತೇ ಆಗೋದಿಲ್ಲ ಅಂತಾರೆ ನಂದನ್. ಈಚೆ ರೂಮಲ್ಲಿ ಅಮೂಲ್ಯ ಕೂತ್ಕೊಂಡು ಇನ್ನೇನು ಅತ್ತೆ ಟ್ಯೂಷನ್ ವಿಷಯ ಹೇಳ್ತಾರೆ ಅನ್ನುವಾಗ ಪಾಪ ಕೇಶವ್ ಭಾವವಹಿಸ್ಕೊಂಡ್ರು. ಇನ್ಯಾವಾಗ ಈ ವಿಷಯ ಮಾವಂಗೆ ಹೇಳೋದು ಅಂತ ಹೇಳ್ತಾ ಇರುವಾಗ ವಲ್ಲಭ ಬಂದು ಏನು ಕುಳ್ಳಿ ಆಕಾಶ ತಲೆ ಮೇಲೆ ಬಿದ್ದಂಗೆ ಕೂತಿದ್ಯಲ್ಲ, ಏನು ವಿಷಯ ಅಂತಾನೆ. ಏನಿಲ್ಲ ಅಂತಾಳೆ ಅಮೂಲ್ಯ. ಏನಿಲ್ಲ ಅಂದಮೇಲೆ ನನ್ನ ಬೆಡ್ ಮೇಲೆ ಯಾಕೆ ಕೂತಿದ್ಯಾ, ಹೋಗಿ ದಬ್ಬಾಕೋ ಅಂತಾನೆ. ಹೇಳ್ಬೇಕು ಅನ್ನುವಾಗ ಅಮೂಲ್ಯ 1 ನಿಮಿಷ ತಗೋ ಅಂತ ಪೆನ್ನನ್ನು ಕೊಡ್ತಾನೆ ವಲ್ಲಭ. ನನಗ್ಯಾಕೆ ಪೆನ್ ತಂದೆ ಅಂತಾಳೆ ಅಮೂಲ್ಯ. ನೀನು ನನಗೆ ಹೆಲ್ಪ್ ಮಾಡಬೇಕು ಅಂತ ಇದೆಯಲ್ಲ, ನನಗೂ ನಿನಗೊಂದು ಗಿಫ್ಟ್ ಕೊಡಬೇಕು ಅನ್ನಿಸ್ತು. ಏನು ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಚಾಕ್ಲೇಟ್ ಕೊಡೋಣ ಅಂದರೆ ನೀನು ಚಿಕ್ಕ ಹುಡುಗಿ ಅಲ್ಲ, ದೊಡ್ಡದಾಗಿ ಕೊಡೋಣ ಅಂದರೆ ನನ್ನ ಹತ್ರ ಬಜೆಟ್ ಇಲ್ಲ, ಅದಕ್ಕೆ ಈ ಪೆನ್ ಕರೆಕ್ಟ್ ಅನ್ನಿಸ್ತು ಅಂತಾನೆ ವಲ್ಲಭ. ಥ್ಯಾಂಕ್ಸ್ ವಲ್ಲಭ, ಹುಡುಗಿರಿಗೆ ದೊಡ್ಡ ಗಿಫ್ಟೇ ಬೇಕು ಅಂತ ಏನಿಲ್ಲ, ಈ ಥರ ಚಿಕ್ಕ ಗಿಫ್ಟ್ ಕೊಟ್ಟರು ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಕಣೋ ಅಂತಾಳೆ ಅಮೂಲ್ಯ. ಹಾಗಂತ ಟ್ಯೂಷನ್ ವಿಷಯ ನನಗೆ ಒಪ್ಪಿಗೆ ಇದೆ ಅಂತಲ್ಲ ಅಂತಾನೆ ವಲ್ಲಭ. ಆ ಥರ ಏನೂ ಇಲ್ಲ ಅಂತಾಳೆ ಅಮೂಲ್ಯ. ಸರಿ ಮಲ್ಕೋ ಅಂತಾನೆ ವಲ್ಲಭ. ನೀನು ಇಷ್ಟು ಒಳ್ಳೆಯವನ ಅಂತ ಯೋಚನೆ ಮಾಡ್ತಾಳೆ ಅಮೂಲ್ಯ. ಈಚೆ ರೂಮಲ್ಲಿ ಮೀನಾ ಮಲಗಿರ್ತಾಳೆ. ಕೇಶವ ಕೂತ್ಕೊಂಡು ಅಪ್ಪ ಬೈದಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಾ ಅಲ್ಲಿಂದ ಎದ್ದು ಹೊರಗೆ ಬರ್ತಾನೆ. ಈಚೆ ಮೀನಾಗೆ ಎಚ್ಚರಾಗಿ ನೋಡಿದರೆ ಕೇಶವ ಇರಲ್ಲ. ಕೇಶವ ಎಲ್ಲಿ ಹೋದ ಅಂತ ಅಲ್ಲಿಂದ ಎದ್ದು ಕೇಶವ ಹೊರಗೆ ಹೋಗ್ತಿರೋದನ್ನು ನೋಡಿ ಕೇಶವ ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿದ್ದಾನೆ, ಯಾರಿಗೂ ಹೇಳ್ದೆ, ಏನಾಯ್ತು ಇವನಿಗೆ ಅಂತ ಡೋರ್ ಕ್ಲೋಸ್ ಮಾಡಿ ಕೇಶವನ ಹಿಂದನೇ ಮೀನಾ ಬರ್ತಾಳೆ. ಆಗ ಕೇಶವ ರೋಡ್ ಹತ್ರ ಬಂದು ಮಧ್ಯ ರೋಡಲ್ಲಿ ನಿಂತ್ಕೊಂಡು ಜೋರಾಗಿ ಕೂಗ್ತಾ ಅಳ್ತಾನೆ. ಮೀನಾ ಶಾಕ್ನಿಂದ ಕೇಶವನ್ನೇ ನೋಡ್ತಾ ಪಾಪ ಕಣು ಕೇಶವ, ನೀನು ನಿನ್ನ ಮನಸ್ಸಲ್ಲಿರೋ ನೋವನ್ನು ಯಾರ ಹತ್ರನೂ ಹೇಳೋಕ್ಕಾಗದೆ, ಕೊನೆ ಪಕ್ಷ ನನ್ನ ಹತ್ರ ಹೇಳ್ಕೊಳ್ಳೋಕ್ಕೂ ಆಗದೆ ಈ ರೀತಿ ಹೊರಗೆ ಹಾಕ್ತಿದ್ಯಲ್ಲೋ, ನನಗೆ ನಿನ್ನ ಈ ಥರ ನೋಡೋಕ್ಕಾಗ್ತಿಲ್ಲ ಕೇಶವ, ಇದನ್ನು ನಾನೇ ಏನಾದರೂ ಮಾಡಿ ಸರಿ ಮಾಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಈಚೆ ಮೀನಾ ಗಿರಿಜಾ ಹತ್ರ ಅತ್ತೆ ಇವತ್ತು ಹೇಗಾದರೂ ಮಾಡಿ ಟ್ಯೂಷನ್ ವಿಷಯನ ಮತ್ತು ನಾನು ಹೇಳಿದ ವಿಷಯನ ಮಾತಾಡಿ ಮಾವನ ಹತ್ರ ಅತ್ತೆ ಅಂತಾಳೆ. ಆಯಿತು ಮೀನಾ ನಾನು ಮಾತಾಡ್ತೀನಿ ಅಂತ ಗಿರಿಜಾ ರೂಮಿಗೆ ಬಂದು ರೀ ಅಂತಾರೆ. ಏನು ಗಿರಿಜಾ ಅಂತಾರೆ ನಂದನ್. ಅದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅಂತಾರೆ. ಏನು ವಿಷಯ ಹೇಳು ಅಂತಾರೆ ನಂದನ್. ರೀ ನಿನ್ನೆ ರಾತ್ರಿ ಕೇಶವನ ಯಾಕ್ರಿ ಹಾಗೆ ಬೈದ್ರಿ, ಪಾಪ ರೀ ಕೇಶವ, ನೀವು ಹೇಳೋ ಕೆಲಸ ಎಲ್ಲನೂ ಚಾಚು ತಪ್ಪದೆ ಮಾಡ್ತಾನೆ ಅಂತ ಹುಡುಗನ ಈ ಥರ ಬೈದ್ರಲ್ಲ ಅಂತಾರೆ ಗಿರಿಜಾ. ಅವನಿಗೆ ಇರೋ ಜವಾಬ್ದಾರಿಗೆ ಅವನ ಮೈಯೆಲ್ಲ ಕಣ್ಣಾಗಿರಬೇಕು. ಲೆಕ್ಕ ಕೇಳಿದರೆ ಪಟಪಟ ಅಂತ ಹೇಳಬೇಕು, ಸ್ಟಾಕ್ ಎಷ್ಟು ಬಂತು ಅಂತ ಕೇಳಿದರೆ ನಿರರ್ಗಳವಾಗಿ ಹೇಳಬೇಕು, ಅದು ಬಿಟ್ಟು ಬೆಬ್ಬೆಬ್ಬೆ ಅಂತಾರೆ ನಂದನ್. ಹಾಗಲ್ಲ ರೀ, ಎಲ್ಲರ ಮುಂದೆ ಬೈಸ್ಕೊಳ್ಳೋಕೆ ಅವನಿಗೂ ಮುಜುಗರ ಆಗುತ್ತಲ್ವಾ ಅಂತಾರೆ ಗಿರಿಜಾ. ಮನೆಯವ್ರ ಮುಂದೆ ಬೈದರೆ ಏನು ಮುಜುಗರ, ನಾನು ಹೇಳಿದಷ್ಟು ಕೆಲಸ ಮಾಡೋದು ಅವನು. ಅಂಗಡೀಲಿ ಏನು ಸ್ಟಾಕ್ ಬರುತ್ತೆ, ಏನಿದೆ, ತಿಂಗಳಿಗೆ ಎಷ್ಟು ಲಾಭ ಬರುತ್ತೆ ಏನಾದರೂ ಗೊತ್ತಾ ಅವನಿಗೆ? ಅವನಾಗೆ ಬಂದು ನನ್ನ ಜೊತೆ ಲೆಕ್ಕ ಬರಿತೀನಿ ಅಂದರೆ ಬೇಡ ಅಂತೀನ ಗಿರಿಜಾ? ನಾನು ಯಾಕೆ ರಕ್ಷನ್ ಕರ್ಕೊಂಡು ಬಂದು ಲೆಕ್ಕ ಬರ್ಸ್ಕೊಳ್ಳಿ ಹೇಳಿ, ಇವತ್ತು ಸರಿ ಹೋಗ್ತಾನೆ ನಾಳೆ ಸರಿ ಹೋಗ್ತಾನೆ ಅಂತ ನನಗೆ ಕಾದು ಸಾಕಾಯಿತು. ದಿನ ಅಂಗಡಿಗೆ ಬರ್ತಾನೆ, ಡೆಲಿವರಿ ಕೊಡ್ತಾನೆ, ಹೇಳಿದ ಕೆಲಸ ಮಾಡ್ತಾನೆ, ವಾಪಸ್ ಮನೆಗೆ ಬರ್ತಾನೆ. ಅಲ್ಲ ಗಿರಿಜಾ, ಈ ಕೆಲಸ ಮಾಡೋಕ್ಕೆ ಕೇಶವನೇ ಬೇಕಾಗಿತ್ತಾ? ಯಾರಿಗಾದರೂ 3-4 ಸಾವಿರ ಸಂಬಳ ಕೊಟ್ಟರೆ
ಮಾಡೋದಿಲ್ವಾ? ಕೇಶವನಿಂದ ನಾನು ಏನು ನಿರೀಕ್ಷೆ ಮಾಡ್ತಿದ್ದೀನಿ ಗೊತ್ತಾ? ನನ್ನ ನಂತರ ಅವನೇ ಅಂಗಡಿ ನೋಡ್ಕೋಬೇಕು, ಅವನೇ ಮಾಲೀಕ ಆಗಬೇಕು. ಹಾಗಿರುವಾಗ ಅವನು ಎಷ್ಟು ಜವಾಬ್ದಾರಿಯಿಂದ ಇರಬೇಕು. ಅದಕ್ಕೆ ಅವನಿಗೆ ಬೈತೀನಿ. ಅವನು ಬೇಜಾರು ಮಾಡಿಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಕೇಶವನ ಬೈತಾ ಅವಮಾನ ಮಾಡಿ ಆದರೂ ಅವನಿಗೆ ತಿದ್ದುತ್ತೀನಿ. ಹಾಗೆ ಮಾಡಿದರೆ ಮಾತ್ರ ಅವನು ಜವಾಬ್ದಾರಿಯುತ ಮಗನಾಗ್ತಾನೆ. ಈಗಿನ ಕಾಲದ ಹುಡುಗರಿಗೆ ಮುದ್ದು ಮಾಡಿ ಹೇಳಿದರೆ ಏನೂ ಪ್ರಯೋಜನ ಇಲ್ಲ ಗಿರಿಜಾ. ಈ ಥರ ಗದರಿ ಹೇಳಿದರೆ ರೊಚ್ಚಿಗೆದ್ದು ಏನಾದರೂ ಕೆಲಸ ಮಾಡ್ತಾರೆ ಅಂತಾರೆ ನಂದನ್. ನನಗೆ ಗೊತ್ತು ರೀ, ನಿಮ್ಮ ಉದ್ದೇಶ ಒಳ್ಳೆಯದೇ, ಆದರೆ ನೀವು ಎಲ್ಲರ ಮುಂದೆ ಬೈತೀರಾ ಅಲ್ವಾ, ಅದಕ್ಕೆ ಮುಜುಗರ ಪಡ್ತಾನೆ ಕೇಶವ ಅಂತಾರೆ ಗಿರಿಜಾ. ನೋಡು ಗಿರಿಜಾ, ನಾನು ಇರೋದೇ ಹೀಗೆ, ನಾನು ಬೈಯೋದೇ ಹಾಗೆ. ಅದನ್ನು ತಪ್ಪು ಅಂತ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ನನಗೂ ವಯಸ್ಸಾಗ್ತಿದೆ, ಇದೆಲ್ಲ ಸಾಕು ಅನಿಸುತ್ತೆ. ಆಗ ಅಂಗಡಿ ಜವಾಬ್ದಾರಿನ ಕೇಶವನೇ ತಗೋಬೇಕಲ್ವಾ? ಜನ ಎಲ್ಲ ನನ್ನ ನಂದಣ್ಣ ಅಂತ ಕರಿತಾ ಇದ್ದಾರಲ್ವಾ, ಅದೇ ಜನ ಅಂಗಡಿಗೆ ಬಂದು ಕೇಶವಣ್ಣ ಅಂತ ಕರಿಬೇಕು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅಂಗಡಿ ತೆಗೆದು ಪೂಜೆ ಮಾಡಿ ಅವನ್ನ ಕಲ್ಲಾಪೇಟಿಕೆಯಲ್ಲಿ ಕೂತ್ಕೋತಾನಲ್ಲ, ಎಷ್ಟು ಚೆಂದ ಗೊತ್ತಾ? ಅದನ್ನು ನೆನೆಸ್ಕೊಂಡ್ರೆ ನನಗೆ ಈಗಲೇ ಕಣ್ಣು ತುಂಬಿ ಬರ್ತಿದೆ ಗಿರಿಜಾ. ಆ ದಿನಕ್ಕೆ ನಾನು ಕಾಯ್ತಿದ್ದೀನಿ, ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅಂತಾರೆ ನಂದನ್. ಆಗ ಮೀನಾ ಅದನ್ನೆಲ್ಲ ಕೇಳಿಸ್ಕೊಂಡು, ಮಾವ ಕೇಶವನ ಬಗ್ಗೆ ಎಷ್ಟೆಲ್ಲ ಕನ್ಸ್ಕೊಂಡಿದ್ದಾರೆ, ನಾನು ಮಾವನ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ಅವ್ರ ಬಗ್ಗೆ ಬೇಜಾರು ಮಾಡ್ಕೊಂಡಲ್ಲ. ಈ ಕಡೆ ಮಾವಂದು ತಪ್ಪಿಲ್ಲ, ಆ ಕಡೆ ಕೇಶವಂದು ತಪ್ಪಿಲ್ಲ, ಆದರೂ ಈ ಸಂದರ್ಭನ ಹೇಗೆ ಸುಧಾರಿಸೋದು ಅಂತ ಮೀನಾ ಯೋಚನೆ ಮಾಡ್ತಾಳೆ. ಈಚೆ ಗಿರಿಜಾ ರೀ, ಹಾಗೆ ಇನ್ನೊಂದು ವಿಷಯ ಅನ್ನುವಾಗ ನಂದನ್ಗೆ ಕಾಲ್ ಬರುತ್ತೆ. ಹಾಂ ಸರ್ ಅಂತ ಮಾತಾಡ್ತಾ ಹೊರಗೆ ಹೋಗ್ತಾರೆ ನಂದನ್. ಅಮ್ಮು ವಿಷಯ ಮಾತಾಡೋಣ ಅಂದರೆ ಇವ್ರು ಹೊರಟೇ ಬಿಟ್ರಲ್ಲ ಅಂತಾರೆ ಗಿರಿಜಾ. ಈಚೆ ರೂಮಲ್ಲಿ ಕೇಶವ ಸುಮ್ಮನೆ ಕೂತಿರ್ತಾನೆ. ಆಗ ಮೀನಾ ಬಂದು, ಕೇಶವ ಏನೋ ಹೀಗೆ ಕೂತಿದ್ಯಾ, ಅಂಗಡಿಗೆ ಹೋಗಲ್ವಾ? ಮಾವ ಆಲ್ರೆಡಿ ಹೊರಟಿದ್ದಾರೆ, ನಡಿ ಅಂತಾಳೆ. ನನಗ್ಯಾಕೋ ಅಂಗಡಿಗೆ ಹೋಗೋಕ್ಕೆ ಮೂಡಿಲ್ಲ ಕಣೆ ಅಂತಾನೆ ಕೇಶವ. ಅದಕ್ಕೆ ಮೂಡ್ ಸರಿ ಇಲ್ಲ ಅಂತ ಇಲ್ಲೇ ಇರ್ತೀಯಾ? ನೀನು ಹೇಳ್ತೀಯಾ ಅಂಗಡೀಲಿ ಎಷ್ಟೊಂದು ಕೆಲಸ ಇರುತ್ತೆ ಅಂತ. ಮಾವಂಗೆ ನೀನಿಲ್ಲ ಅಂದರೆ ಕೈಕಾಲೇ ಆಡಲ್ಲ ಕೇಶವ, ಸುಮ್ಮನೆ ಹೊರಡು ಅಂತಾಳೆ ಮೀನಾ. ಸರಿ ಮೀನಾ ಅಂತ ಕೇಶವ ಹೋಗುವಾಗ, ಕೇಶವ 1 ನಿಮಿಷ ಅಂತ ಗಟ್ಟಿಯಾಗಿ ಅವನ್ನ ತಪ್ಕೊಂಡು ಅಳ್ತಾಳೆ ಮೀನಾ. ಏನಾಯ್ತೆ ಅಂತಾನೆ ಕೇಶವ ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಕಣು, ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ, ಯಾವುದು ಶಾಶ್ವತ ಅಲ್ಲ ಕೇಶವ, ಬೇಜಾರು ಅಷ್ಟೇ, ಈಗಿರುತ್ತೆ ಆಮೇಲೆ ಹೋಗುತ್ತೆ. ನೋಡು, ನೀನು ಇದು ಯಾವುದನ್ನು ಯೋಚನೆ ಮಾಡಬೇಡ, ನಿನ್ನ ಜೊತೆಗೆ ಯಾವಾಗಲೂ ನಾನಿರ್ತೀನಿ ಅಂತಾಳೆ ಮೀನಾ. ಅಪ್ಪ ಬೈದಿದ್ದಕ್ಕೆ ನಾನು ತಲೆ ಕೆಡಿಸ್ಕೊಂಡಿದ್ದೀನಿ ಅಂತ ಇವಳು ಅಂದ್ಕೊಂಡಿದ್ದಾಳೆ. ಇವಳು ಮುಂದೆ ಏನೂ ಆಗಿಲ್ಲ ಅಂತ ತೋರಿಸ್ಕೋಬೇಕು ಅಂತ ಯೋಚನೆ ಮಾಡಿ ಕೇಶವ, ಏಯ್ ಮೀನಾ ಯಾಕೆ ಅಳ್ತಿದ್ಯಾ? ಅಷ್ಟಕ್ಕೂ ನನಗೆ ಸಮಾಧಾನ ಮಾಡುವಂಥದ್ದು ಏನಾಯಿತು ಅಂತಾನೆ ಕೇಶವ. ಅದು ನೀನು ಅಂತಾಳೆ ಮೀನಾ. ನಾನು ಅಂಗಡಿಗೆ ಹೋಗೋಕ್ಕೆ ಮೂಡಿಲ್ಲ ಅಂದಿದ್ದಕ್ಕೆ ಅಳ್ತೀಯಾ? ನೀನೇ ಹೇಳಿದ್ಯಲ್ಲ ಅಪ್ಪಂಗೆ ನಾನು ಅಂಗಡಿಗೆ ಹೋಗಿಲ್ಲ ಅಂದರೆ ಕೈಕಾಲಾಡಲ್ಲ ಅಂತ, ನಾನಿಲ್ಲ ಅಂದರೆ ಏನೂ ಕೆಲಸ ಆಗಲ್ಲ ಅಂತೆಲ್ಲ ಕೇಶವ ಹೇಳ್ತಾನೆ. ನಾನು ಬೇಜಾರು ಮಾಡ್ಕೋಬಾರ್ದು ಅಂತ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯ ಕೇಶವ ಅಂತ ಯೋಚನೆ ಮಾಡ್ತಾಳೆ ಮೀನಾ. ಸರಿ ನೀನೀಗ ನಗು, ನಾನಿನ್ನು ಹೊರಡ್ತೀನಿ, ಹೋಗೋಕ್ಕೂ ಮುಂಚೆ ಏನೂ ಇಲ್ವಾ ಅಂತಾನೆ. ಆಗ ಮತ್ತೆ ಮೀನಾ ಕೇಶವನ್ನ ತಬ್ಕೋತಾಳೆ. ಮುತ್ಕೊಟ್ಟು ಬಾಯಿ ಅಂತ ಹೋಗ್ತಾನೆ ಕೇಶವ. ಪಾಪ ಮಾವ, ನನ್ನ ಗಂಡ, ಅವನಿಗೆ ಬೈಬೇಡಿ ಪ್ಲೀಸ್ ಅಂತಾಳೆ ಮೀನಾ. ಈಚೆ ಅಮೂಲ್ಯ ಕವಿತಾ ಅವ್ರ ಮನೇಲೆ ಟ್ಯೂಷನ್ ಹೇಳ್ಕೊಡ್ತಿರ್ತಾಳೆ. ಆಗ ವಲ್ಲಭ ಅವ್ರ ಮನೆಗೆ ಫುಡ್ ಡೆಲಿವರಿಗೆ ಬಂದು ಡೋರ್ ಬಡಿತಾನೆ. ಕವಿತಮ್ಮ, ನಿಮ್ಮ ಮನೆಗೆ ಯಾರೋ ಬಂದರು ಅನಿಸುತ್ತೆ ಅಂತಾಳೆ ಅಮೂಲ್ಯ. ಇಫ್ ಯು ಡೋಂಟ್ ಮೈಂಡ್, ನೀವೇ ಯಾರು ಅಂತ ನೋಡ್ತೀರಾ, ನನ್ನ ಕೈ ಹಿಟ್ಟಾಗಿದೆ ಅಂತಾರೆ ಕವಿತಾ. ಆಗ ಅಮೂಲ್ಯ ಬಂದು ಡೋರ್ ಓಪನ್ ಮಾಡಿ ವಲ್ಲಭನ ನೋಡಿ ಮತ್ತೆ ಡೋರ್ ಕ್ಲೋಸ್ ಮಾಡ್ತಾಳೆ. ಆಗ ವಲ್ಲಭ ಏನಾದರೂ ಆಯ್ತಾ ಇಲ್ಲಿ ಅಂತ ಮತ್ತೆ ಡೋರ್ ಬಡಿತಾನೆ. ಅಯ್ಯೋ, ವಲ್ಲಭಂಗೆ ಟ್ಯೂಷನ್ ಮಾಡ್ತಾ ಇರೋದು ಗೊತ್ತಾದರೆ ನನ್ನ ಸಾಯಿಸ್ಬಿಡ್ತಾನೆ ಅಂತಾಳೆ. ಮೇಡಮ್ ಅಂತಾನೆ ವಲ್ಲಭ. ಈಚೆ ಮೀನಾ ಬೇಜಾರಲ್ಲಿ ಸೋಫಾದಲ್ಲಿ ಕೂತಿರ್ತಾಳೆ. ಆಗ ಗಿರಿಜಾ ಬಂದು, ಮಾವ ಬೈದಿದ್ದನ್ನು ಯೋಚನೆ ಮಾಡ್ತಿದ್ಯಾ? ಮಾವನ ಬುದ್ಧಿ ನಿನಗೆ ಗೊತ್ತಲ್ಲಮ್ಮ, ಅವ್ರು ಹಾಗೆ ಕಣೆ, ಯಾವಾಗಲೂ ಮಕ್ಕಳನ್ನ ಬೈತಾ ಇರ್ತಾರೆ, ಆದರೆ ಆ ಬೈಗಳದ ಹಿಂದೆ ತುಂಬ ಪ್ರೀತಿ ಇರುತ್ತೆ ಕಣೆ ಅಂತಾರೆ ಗಿರಿಜಾ. ಅದು ನನಗೂ ಅರ್ಥ ಆಗುತ್ತೆ ಅತ್ತೆ, ಆದರೆ ಇದು ಕೇಶವಂಗೂ ಗೊತ್ತಾಗಬೇಕಲ್ವಾ, ಆಗಲೇ ಅವನ ಮನಸ್ಸಿಗೆ ಸಮಾಧಾನ ಆಗೋದು ಅಂತಾಳೆ ಮೀನಾ. ಆಗ ಪ್ರಿಯಾ ಬಂದು, ಆದರೂ ಮೀನಾ ಅವರೇ, ಕೇಶವ ಅವರು ಯಾಕೆ ಹಿಂಗೆ ಅಂತಾಳೆ. ಯಾಕೆ ಹಾಗೆ ಹೇಳಿದ್ರಿ ಅಂತಾಳೆ ಮೀನಾ. ಅದೇ ಮಾವ ಹೇಳೋ ಸಣ್ಣ ಕೆಲಸನೂ ಸರಿಯಾಗಿ ಮಾಡಲ್ವಲ್ಲ, ಎಡವಟ್ಟು ಮಾಡಿ ಮಾವಂಗೆ ಕೋಪ ಬರೆಸಿ ಮಾವನ ಹತ್ರ ಬೈಸ್ಕೋತಾರಲ್ಲ, ಅದಕ್ಕೆ ಕೇಳಿದೆ. ಮಾವ ಹೇಳಿದ ಕೆಲಸನ ಸರಿಯಾಗಿ ಮಾಡಿದರೆ ಮಾವ ಬೈಯೋದೇ ಇಲ್ಲ ಅಲ್ವಾ? ಮೀನಾ, ನನ್ನ ಗಂಡನೇ ನೋಡಿ, ಮಾವ ಕೊಟ್ಟಿರೋ ಕೆಲಸನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಮಾವನ ಹತ್ರ ಬೈಸ್ಕೊಳ್ದೆ ಶಬಾಸ್ ಅನ್ಸ್ಕೋತಾರೆ. ಅಣ್ಣನ ಗುಣ ತಮ್ಮಂಗೂ ಬರಬೇಕಲ್ವಾ ಅಂತಾಳೆ ಪ್ರಿಯಾಕ್ಕ. ಒಂದು ಸಲ ನಿಮ್ಮ ಕೈ ತೋರಿಸಿ. ಇದೇನು ಪ್ರಿಯಕ್ಕ, ನಿಮ್ಮ ಒಂದು ಬೆರಳಿನ ಥರ ಇನ್ನೊಂದು ಬೆರಳು ಇಲ್ವಲ್ಲ, ಹೆಬ್ಬೆರಳು ದಪ್ಪ ಇದೆ, ಮಧ್ಯದ ಬೆರಳು ಉದ್ದ ಇದೆ, ಕಿರಿಬೆರಳು ಚಿಕ್ಕದಿದೆ, ಯಾಕೆ ಈ ಥರ ಅಂತಾಳೆ ಮೀನಾ. ಇದು ದೇವ್ರ ಸೃಷ್ಟಿ ಅಂತಾಳೆ ಪ್ರಿಯಾ. ಹಾಗೆ ಮನುಷ್ಯರು ಕೂಡ ದೇವ್ರ ಸೃಷ್ಟಿ. ಒಬ್ಬ ಮನುಷ್ಯನ ದೇಹದಲ್ಲಿ ಬೆರಳುಗಳು ಒಂದೇ ಥರ ಇರಲ್ಲ ಅಂದಮೇಲೆ ಬೇರೆ ಬೇರೆ ಮನುಷ್ಯರ ವ್ಯಕ್ತಿತ್ವಗಳು ಒಂದೇ ಥರ ಇರೋದಕ್ಕೆ ಹೇಗೆ ಸಾಧ್ಯ? ಮಾವ ಹೇಳಿರೋ ಕೆಲಸನ ಚಾಚು ತಪ್ಪದೆ ಮಾಡ್ತಾರೆ. ಮಾವ ಭಾವಂಗೆ ಕೆಲಸ ಹೇಳೋದೇ ಅಪರೂಪಕ್ಕೆ, ಆದರೆ ಕೇಶವಂಗೆ ಹಾಗಲ್ಲ. ಅವನು ಅಂಗಡಿಲೇ ಇರ್ತಾನೆ, ಮಾವ ತುಂಬ ಕೆಲಸ ಹೇಳ್ತಾರೆ, ಆಗ 1-2 ಕೆಲಸ ತಪ್ಪಾಗುತ್ತೆ. ಹಾಗಂತ ಕೇಶವಂಗೆ ಕೆಲಸನೇ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಇಲ್ಲಿ ಪಾಯಿಂಟ್ ಏನು ಅಂದರೆ, ಕೇಶವ ಇವತ್ತು ತಪ್ಪು ಮಾಡಿ ಮಾವನ ಹತ್ರ
ಹತ್ರ ಬೈಸ್ಕೋಬೋದು. ಆದರೆ ನಾಳೆ ಬೇಷ್ ಅನ್ಸ್ಕೊತಾನೆ. ಇದರಲ್ಲಿ ಕೇಶವಂದು ತಪ್ಪಿಲ್ಲ, ಮಾವಂದು ತಪ್ಪಿಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತಾಳೆ ಮೀನಾ. ನಾನು ಹಾಗೆ ಹೇಳಿಲ್ಲ ಅಂತಾಳೆ ಪ್ರಿಯಾ. ನೀವು ಏನೇ ಹೇಳುವಾಗ ನಿಮ್ಮ ನಾಲಿಗೆ ಮೇಲೆ ಸ್ವಲ್ಪ ಹಿಡಿತಾ ಇರಲಿ. ಅದರಲ್ಲೂ ನನ್ನ ಹತ್ರ ನನ್ನ ಗಂಡನ ಬಗ್ಗೆ ಹಗುರವಾಗಿ ಮಾತಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಂತಾಳೆ ಮೀನಾ. ನಾನು ಏನಂದೆ ಅಂತ ಹೀಗೆ ಹೇಳ್ತಿದ್ದೀರಾ ಅತ್ತೆ? ನೋಡಿ ಅತ್ತೆ ಅಂತಾಳೆ ಪ್ರಿಯಾ. ಮೊದಲೇ ಅವಳು ನಿಮ್ಮ ಮಾವ ಕೇಶವಂಗೆ ಬೈದಿರೋದಕ್ಕೆ ತುಂಬ ಕೋಪದಲ್ಲಿದ್ದಾಳೆ. ನೀನು ಅದ್ರ ಮೇಲೆ ಹೀಗೆ ಮಾತಾಡಿದರೆ ಅವಳಿಗೆ ಬೇಜಾರಾಗಲ್ವಾ? ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕಮ್ಮ ಅಂತಾರೆ ಗಿರಿಜಾ. ನೀವು ಹೀಗೆ ಹೇಳ್ತಿದ್ದೀರಾ ಅತ್ತೆ ಅಂತಾಳೆ ಪ್ರಿಯಾ. ಅತ್ತೆ, ನನಗೆ ಇಲ್ಲಿ ನಿಂತಿರೋದಕ್ಕೆ ಹಿಂಸೆ ಆಗ್ತಿದೆ. ಸ್ವಲ್ಪ ಹೊತ್ತು ದೇವಸ್ಥಾನಕ್ಕಾದರೂ ಹೋಗಿ ಬರೋಣ, ನನ್ನ ಮನಸ್ಸಿಗೆ ಶಾಂತಿನಾದರೂ ಸಿಗುತ್ತೆ, ಬನ್ನಿ ಅತ್ತೆ ಅಂತ ಹೋಗ್ತಾಳೆ ಮೀನಾ. ಈಚೆ ವಲ್ಲಭ ಮೇಡಮ್ ಅಂತ ಕರೀತಾನೆ. ಅಮೂಲ್ಯ ಅವರೇ ಇದ್ದೀರಲ್ವಾ, ಪಾರ್ಸೆಲ್ ತಗೊಳ್ಳಿ ಅಂತಾರೆ ಕವಿತಾ. ಆಗ ಅಮೂಲ್ಯ ಡೋರಿಂದ ಕೈ ಮಾತ್ರ ಹೊರಗಾಗಿ ಪಾರ್ಸೆಲ್ ತಗೋತಾಳೆ. ವಲ್ಲಭ ಮುಂದೆ ಹೋಗಿ ವಾಪಸ್ ಡೋರ್ ಹತ್ರ ಬರ್ತಾನೆ. ಅಬ್ಬಾ ಬಚಾವಾದೆ ಅಂತಾಳೆ ಅಮೂಲ್ಯ. ಡೋರ್ ಬಡ್ದು ಮೇಡಮ್ ಇದ್ದೀರಾ ಅಂತಾನೆ ವಲ್ಲಭ. ಏನು ಅಂತಾಳೆ ಅಮೂಲ್ಯ. ಹೇಳಿದ ಟೈಮ್ಗಿಂತ ಬೇಗನೆ ಬಂದಿದ್ದೀನಿ, 5 ಸ್ಟಾರ್ ಕೊಡ್ತೀರಾ ಅಂತಾನೆ ವಲ್ಲಭ. 5 ಸ್ಟಾರ್ ಏನು, 10 ಸ್ಟಾರ್ ಕೊಡ್ತೀನಿ ಅಂತಾಳೆ ಅಮೂಲ್ಯ. 5 ಸ್ಟಾರ್ ಬದಲಿಗೆ 10 ಸ್ಟಾರಾ ಅಂತ ವಲ್ಲಭ ಅಲ್ಲಿಂದ ಹೋಗ್ತಾನೆ. ಈಚೆ ಪ್ರಿಯಾ ರೂಮಲ್ಲಿ ಅಳ್ತಾ ಕೂತಿರ್ತಾಳೆ. ಆಗ ಮಾಧವ ಬಂದು, ಪ್ರಿಯಾ ಯಾಕೆ ಅಳ್ತಿದ್ಯಾ? ಅರ್ಜೆಂಟಾಗಿ ಆಫೀಸಿಂದ ಯಾಕೆ ಬರೋಕ್ಕೆ ಹೇಳಿದೆ ಅಂತಾನೆ. ಮೀನಾ, ಇವತ್ತು ನನಗೆ ಹೇಗೆಲ್ಲ ಬೈದರು ಅಂತ ಗೊತ್ತಾ ಅಂತಾಳೆ ಪ್ರಿಯಾ. ಯಾಕೆ ಅಂತಾನೆ ಮಾಧವ. ನಾನು ಮೀನಾ ಅವ್ರ ಹತ್ರ ಕೇಶವ ಅವರು ಒಂದು ಕೆಲಸನೂ ಮಾಡಲ್ಲ, ಮಾವನ ಹತ್ರ ಬೈಸ್ಕೋತಾರೆ ಅಂತ, ಅದಕ್ಕೆ ಮೀನಾ ಅವರು ನನಗೆ ಬೈದರು. ನಿಮ್ಗೆ ಯಾಕೆ? ನನ್ನ ಗಂಡನ ವಿಷಯ, ನನ್ನ ಗಂಡನ ಥರ ನಿಮ್ಮ ಗಂಡಂಗೆ ಮಾವ ಜಾಸ್ತಿ ಕೆಲಸ ಹೇಳಲ್ಲ, ನಿಮ್ಮ ಗಂಡಂಗೆ 1 2 ಕೆಲಸ ಹೇಳ್ತಾರೆ ಅಂತ ಬೈದರು ಗೊತ್ತಾ? ಮೀನಾ ಅಷ್ಟೆಲ್ಲ ಮಾತಾಡುವಾಗ ಅತ್ತೆ ಅವರಿಗೇನು ಹೇಳೇ ಇಲ್ಲ ಗೊತ್ತಾ ಅಂತಾಳೆ ಪ್ರಿಯಾ. ಇದರಲ್ಲಿ ನಿಂದೇ ತಪ್ಪು ಪ್ರಿಯಾ ಅಂತಾನೆ ಮಾಧವ. ನಾನೇನು ತಪ್ಪು ಮಾಡಿದೆ ಅಂತಾಳೆ ಪ್ರಿಯಾ. ಒಬ್ಬ ಗಂಡನ ಬಗ್ಗೆ ತಪ್ಪು ಮಾತಾಡಿದಾಗ ಯಾರಿಗೂ ಸಿಟ್ಟು ಬಂದೇ ಬರುತ್ತಲ್ವಾ? ಮೀನಾ ಅವರೇ ಬಂದು ನನ್ನ ಬಗ್ಗೆ ತಪ್ಪು ಮಾತಾಡಿದರೆ ನೀನು ಅವರಿಗೆ ಬೈತಿದ್ದೆ ತಾನೆ ಅಂತಾನೆ ಮಾಧವ. ನಾನು ಇರೋದು ತಾನೇ ಹೇಳಿದೆ, ಅದರಲ್ಲಿ ಏನು ತಪ್ಪಿದೆ ಅಂತಾಳೆ ಪ್ರಿಯಾ. ಕೇಶವ ಏನು ಅಂತಾನೆ ನಿನಗೆ ಅರ್ಥ ಆಗಿಲ್ಲ ಅನಿಸುತ್ತೆ. ಅವನು ಡಿಗ್ರಿ ಮುಗಿಸಿ ಎಲ್ಲಿ ಬೇಕಿದ್ರೂ ಕೆಲಸಕ್ಕೆ ಸೇರ್ಕೋಬಹುದಾಗಿತ್ತು, ಆದರೆ ಅಪ್ಪನ ಹೆಗಲ ಮೇಲಿನ ಭಾರ ಇಳಿಸೋದಕ್ಕೋಸ್ಕರ ಅವನು ಅಂಗಡಿ ಕೆಲಸ ನೋಡ್ಕೋತಿದ್ದಾನೆ. ಅಂಥದ್ರಲ್ಲಿ 1 2 ಸಣ್ಣ ಪುಟ್ಟ ತಪ್ಪಾಗುತ್ತೆ, ಅಪ್ಪನ ಕೈಲೇ ಬೈಸ್ಕೊತಾನೆ. ಅವನು ಮನುಷ್ಯ ಅಲ್ವಾ? ನಾವೆಲ್ಲರೂ ತಪ್ಪೇ ಮಾಡ್ತೀವಿ ಅಲ್ವಾ? ಅಂಥದ್ರಲ್ಲಿ ಅವ್ನು ಮಾಡಿದ್ದೆಲ್ಲ ತಪ್ಪು ಅನ್ನೋದಾದರೆ ಅದು ತಪ್ಪಲ್ವಾ ಪ್ರಿಯಾ? ನೀನು ಈ ರೀತಿ ಮಾತಾಡಿದ್ದು ತಪ್ಪು. ನೀನು ಮಾತಾಡೋದೇ ಆಗಿದ್ದರೆ ಮಾವ ಕೇಶವಂಗೆ ಬೈದಿದ್ದಕ್ಕೆ ಬೇಜಾರು ಮಾಡ್ಕೋಬೇಡಿ ಅಂತ ಸಾಂತ್ವನ ಹೇಳಿ ಸಮಾಧಾನ ಮಾಡಿದಿದ್ರೆ ಅವರಿಗೂ ಖುಷಿಯಾಗಿರೋದಲ್ವಾ? ಹೋಗಲಿ ಬಿಡು, ನೀನು ಬೇಜಾರು ಮಾಡ್ಕೋಬೇಡ. ಇನ್ಮುಂದೆ ಈ ಥರದ ವಿಷಯಗಳಿಗೆ ನೀನು ತಲೆ ಹಾಕೋಕೆ ಹೋಗಬೇಡ, ಸಮಸ್ಯೆನೇ ಇರಲ್ಲ ಅಂತಾನೆ ಮಾಧವ. ಈಚೆ ಮೀನಾ ದೇವಸ್ಥಾನದಲ್ಲಿ ಕೂತಿರ್ತಾಳೆ. ಮೀನಾ, ನೀನು ಹೀಗೆ ಇರಬೇಡ ಕಣೆ, ನೋಡೋಕ್ಕಾಗಲ್ಲ. ಪ್ರಿಯನ ಬಗ್ಗೆ ನಿನಗೆ ಗೊತ್ತಲ್ವಾ ಅಂತಾರೆ ಗಿರಿಜಾ. ಪ್ರಿಯಕ್ಕನ ಬಗ್ಗೆ ಅಲ್ಲ ಅತ್ತೆ, ಮಾವ ಮತ್ತು ಕೇಶವನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಪಾಪ ಮಾವ ಇವತ್ತಿಗೂ ಕೇಶವನ್ ಚಿಕ್ಕ ಮಗು ಥರ ನೋಡ್ತಾರೆ, ಅವನ್ನೆಲ್ಲ ಸರಿಯಾಗಿ ಕಲ್ತ್ಕೊಳ್ಳಿ ಅಂತ ಇವತ್ತಿಗೂ ಬೈತಿರ್ತಾರೆ. ಅವರಿಗೆ ಎಷ್ಟು ದೊಡ್ಡ ಕನಸಿದೆ ನೋಡಿ ಅತ್ತೆ. ಗಿರಿಜಾ ಸ್ಟೋರ್ಸ್ನ ಕೇಶವನೇ ಮುಂದೆ ನೋಡ್ಕೋಬೇಕು ಅಂತ ಪ್ರಿಪೇರ್ ಮಾಡ್ತಿದ್ದಾರೆ. ಆದರೆ ಕೇಶವ ತನ್ನ ಅಪ್ಪ ಎಲ್ಲರ ಮುಂದೆ ಬೈತಾರೆ ಅಂತ ಬೇಜಾರು ಮಾಡ್ಕೋತಾನೆ. ಆಚೆ ಮಾವಂಗೂ ಹೇಳೋಕ್ಕಾಗ್ತಿಲ್ಲ, ಈಚೆ ಕೇಶವಂಗೂ ಹೇಳೋಕ್ಕಾಗ್ತಿಲ್ಲ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕ್ಕೊಂಡಿದ್ದೀವಿ ಅಂತಾಳೆ ಮೀನಾ. ಅವ್ರು ಮೊದಲಿಂದನೂ ಹಾಗೆ, ಮಕ್ಕಳಿಗೆ ಬೈತಾ ಬುದ್ಧಿ ಕಲಿಸೋರು. ನೀನು ಏನು ಯೋಚನೆ ಮಾಡಬೇಡ, 3 ಜನ ಮಕ್ಕಳನ್ನ ತುಂಬ ದೊಡ್ಡ ಸ್ಥಾನದಲ್ಲಿ ನೋಡಬೇಕು ಅಂತ ಆಸೆ ಅವರಿಗೆ. ಮಾಧವ ಕೇಶವ ವಲ್ಲಭಂಗೆ ಅಪ್ಪ ಏನು ಅಂತ ಗೊತ್ತು. ಕೇಶವ ಅಂತೂ ಅಪ್ಪನ ಜೊತೆನೇ ಹೆಚ್ಚು ಸಮಯ ಕಳೀತಾನೆ, ಅರ್ಥ ಮಾಡ್ಕೋತಾನೆ ಅಂತಾರೆ ಗಿರಿಜಾ. ಆದರೂ ಕೇಶವ ಮಾವನ ಅರ್ಥ ಮಾಡ್ಕೊಂಡಿಲ್ಲ ಅಲ್ವಾ ಅತ್ತೆ? ಮಾವನ ಮುಖ ಕೊಟ್ಟು ಮಾತಾಡ್ತಾನೆ ಇಲ್ಲ. ಹೀಗೆ ಮುಂದುವರೆದ್ರೆ ಗೋಡೆ ಬೆಳೆಯುತ್ತಾ ಹೋಗುತ್ತೆ ಅಂತಾಳೆ ಮೀನಾ. ಹಾಗೆಲ್ಲ ಆಗಲ್ಲ, ಎಲ್ಲ ಆ ದೇವ್ರು ನೋಡ್ಕೋತಾರೆ ಅಂತಾರೆ ಗಿರಿಜಾ. ಈಚೆ ನಂದನ್ ಗಿರಿಜಾ ಅಂತ ಕರಿತಾ ಮನೆಗೆ ಬರ್ತಾರೆ. ಆಗ ಪ್ರಿಯಾ ಬಂದು, ಅತ್ತೆ ಮನೇಲಿಲ್ಲ, ಮೀನಾ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತಾಳೆ ಪ್ರಿಯಾ. ದೇವಸ್ಥಾನಕ್ಕೆ? ನಾನು ಫೋನ್ ಮಾಡಿದಾಗ ಊಟಕ್ಕೆ ಬನ್ನಿ ಅಂತ ಒತ್ತಾಯ ಮಾಡಿದ್ಲು, ಏನೂ ಅರ್ಥ ಆಗ್ತಿಲ್ವಲ್ಲ ಅಂತಾರೆ ನಂದನ್. ಬನ್ನಿ ಮಾವ, ನಾನೇ ಊಟ ಬಡಿಸ್ತೀನಿ ಅಂತಾಳೆ ಪ್ರಿಯಾ. ನೀನು ದೇವಸ್ಥಾನಕ್ಕೆ ಹೋಗ್ಬೋದಿತ್ತಲ್ವಾ ಅವ್ರ ಜೊತೆ ಅಂತ ನಂದನ್ ಅಂದಾಗ, ನಾನು ಹೋದರೆ ಮನೆ ನೋಡ್ಕೊಳ್ಳೋರು ಯಾರು ಮಾವ ಅಂತೆಲ್ಲ ಪ್ರಿಯಾ ಹೇಳ್ತಾಳೆ. ನೀನು ಬೇಕಿದ್ರೆ ಓದ್ಕೊಂಡಿದ್ಯಾ, ಕೆಲಸಕ್ಕೆ ಹೋಗ್ಬೋದು ಅಂತಾರೆ ನಂದನ್. ನನಗೆ ಮನೆ ಕೆಲಸ ಮಾಡ್ಕೊಂಡಿರೋದೇ ಖುಷಿ ಮಾವ. ಅದು ಅಲ್ಲದೆ ಮೀನಾ ಅವರು ಕೆಲಸಕ್ಕೆ ಹೋಗ್ತಾರೆ. ಈಗ ಅಮೂಲ್ಯ ಟ್ಯೂಷನ್ ಹೇಳೋಕ್ಕೆ ಯಾರ್ದೋ ಮನೆಗೆ ಹೋಗ್ತಿದ್ದಾಳೆ. ಸಚಿಂದ್ರು ಮನೇಲಿ ಇಲ್ದಂಗೆ ಆಗುತ್ತೆ ಅಲ್ವಾ? ನನಗೆ ಮನೇಲಿರೋದೇ ಇಷ್ಟ. ಸರಿ, ನೀವು ಕೈಕಾಲು ತೊಳ್ಕೊಂಡು ಬನ್ನಿ ಅಂತಾಳೆ ಪ್ರಿಯಾ. ಏನಂದೆ ನೀನು? ಅಮೂಲ್ಯ ಪಾಠ ಹೇಳೋಕ್ಕೆ ಬೇರೆಯವ್ರ ಮನೆಗೆ ಹೋಗ್ತಿದ್ದಾಳ? ನಿಜ ಹೇಳು ಪ್ರಿಯಾ. ಈ ಮನೇಲಿ ಪಾಠ ಹೇಳ್ಕೊಡೋದು ಬೇಡ ಅಂದಮೇಲೆ ಅವಳು ಬೇರೆಯವ್ರ ಮನೆಗೆ ಹೋಗಿ ಪಾಠ ಹೇಳ್ಕೊಡ್ತಿದ್ದಾಳ ಅಂತಾರೆ ನಂದನ್. ಅದು ಮಾವ ಅಂತಾಳೆ ಪ್ರಿಯಾ. ನಿನ್ನೆ ಕೇಳ್ತಿರೋದು, ನಿಜ ಹೇಳು ಅಂತಾರೆ ನಂದನ್. ಹೌದು ಮಾವ, ಹಾಗಂತ ಮೀನಾ ಮತ್ತೆ ಅಮೂಲ್ಯ ಅತ್ತೆ ಮಾತಾಡ್ಕೋತಾ ಇದ್ರು ಮಾವ. ನಿಮ್ಮ ಹತ್ರ ಒಂದ್ಸಲ
ಹೇಳಿ ಅಂತ ಹೇಳಿದೆ. ಇಷ್ಟೊತ್ತಿಗೆ ನಿಮ್ಮ ಹತ್ರ ಹೇಳಿರ್ತಾರೆ ಅಂದ್ಕೊಂಡೆ, ಹಾಗಾಗಿ ನಾನು ಹೇಳಿದೆ. ಈ ಸರ್ತಿನೂ ನನ್ನಿಂದನೇ ನಿಮಗೆ ವಿಷಯ ಗೊತ್ತಾಗಿದೆ ಅಂತ ಅವರಿಗೇನಾದರೂ ಗೊತ್ತಾದರೆ ನನ್ನ ಮೇಲೆ ತಪ್ಪು ತಿಳ್ಕೊತಾರೆ. ದಯವಿಟ್ಟು ಮಾವ ಈ ವಿಷಯನ ನಾನು ಹೇಳಿದೆ ಅಂತ ಹೇಳಬೇಡಿ ಮಾವ ಅಂತಾಳೆ ಪ್ರಿಯಾ. ನಾನು ಈ ವಿಷಯನ ಹೇಳಲ್ಲ ಅಂತಾರೆ ನಂದನ್. ಆದರೂ ಅಮೂಲ್ಯ ಮಾಡಿರೋ ತಪ್ಪನ್ನು ಯಾಕೆ ಮಾಡ್ತಿದ್ದಾಳೋ ಗೊತ್ತಿಲ್ಲ. ನಿಮ್ಮ ಹತ್ರ ಹೇಳೇ ಮಾಡಿದರೆ ನೀವು ಬೇಡ ಅಂತೀರ ಮಾವ ಅಂತೆಲ್ಲ ಪ್ರಿಯಾ ಹೇಳ್ತಾಳೆ. ಸಿಟ್ಟಿಂದ ಹೋಗ್ತಾರೆ ನಂದನ್. ಈಚೆ ಮನೆಯವರೆಲ್ಲ ಇರ್ತಾರೆ. ಒಂದು ಸಲ ತಪ್ಪು ಮಾಡಿದರೆ ಕ್ಷಮಿಸ್ಬೋದು, ಮತ್ತೆ ಮತ್ತೆ ತಪ್ಪು ಮಾಡಿದರೆ ಏನು ಮಾಡೋದು? ಮತ್ತೆ ಇವಳು ಬೇರೆಯವ್ರ ಮನೆಗೆ ಹೋಗಿ ಮನೆ ಪಾಠ ಮಾಡ್ತಿದ್ದಾಳಲ್ಲ ಯಾಕೆ ಅಂತಾರೆ ನಂದನ್. ಆಗ ಮೀನಾ ಅವಳಿಗೆ ಈಗ ಕ್ಲಾಸ್ ಕಮ್ಮಿ ಇರುತ್ತೆ, ಅದಕ್ಕೆ ಅವಳು ಟ್ಯೂಷನ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತಾಳೆ. ಸಾಕು ಮೀನಾ, ಈ ಮನೆಗೆ ಬಂದಮೇಲೆ ಈ ಮನೇಲಿ ಅತಿರೇಕಗಳು ಜಾಸ್ತಿ ಆಗ್ತಿದೆ ಅಂತಾರೆ ನಂದನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.